Bangalore to host South Asia International Peace Conference 2025 on 22nd March 1923. Bangalore 18th March 2025. The South Asia International Peace Conference 2025 organized by Rotary District 3192 will be held in Bangalore on March 22nd and 23rd. The conference will address regional challenges, bringing together diverse stakeholders to foster peace and harmony in South Asia. The SAPE 2025 aims to unite leaders, communities, and innovators across South Asia in a dedicated pursuit of peace and harmony. ನಾವು ತಲೆ ಹರಿದುಕೊಳ್ಳಲು ಹೋಗುತ್ತಿರುವ ಈ ಮಹತ್ವದ ಕಾರ್ಯಕ್ರಮವು ನಾವೆಲ್ಲರೂ ಒಟ್ಟಾಗಿ ನಮ್ಮ ಪ್ರಾದೇಶಿಕ ಹಾಗೂ ಜಾಗತಿಕ ಸವಾಲುಗಳನ್ನು ಎದುರಿಸಲು ಚಿಂತನೆ ನಡೆಸಲು ಹಾಗೂ ಪರಿವರ್ತನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳಲು ಒತ್ತಾಯಿಸುತ್ತಿದೆ. Main object of the conference is global peace, environment and health. Our main theme of the project is, today we have discussed to conduct this event in larger way. More than 2000 participants are registered for this event. In this event, many dignitaries, many good speakers, excellent cultural exchange events, everything is happening in one umbrella. So I request your vision, your participation in this to promote this event. ನಾನು ನಿಮ್ಮಲ್ಲಿ ಕಡೆಕಡೆಯ ಪ್ರಾರ್ಥನೆ ಮಾಡೋದೇನು ಅಂದರೆ, ನಮ್ಮ DG ಅವರು ಈ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಾರೆ. ನಮ್ಮ ಈ ಉದ್ದೇಶ ಏನು ಅಂದರೆ, ಪರಿಸರದ ಬಗ್ಗೆ ಕಾಳಜಿ ವಹಿಸುವುದು, ದೇಶದಲ್ಲಿ ಶಾಂತಿಯತೆಯನ್ನು ನೆಲೆಸುವಂತೆ ಮಾಡುವುದು, ಹಾಗೂ ನಮಗೆ ಈಗ ಕೋವಿಡ್ ಅಂತ ಮಾರಿ ರೋಗಗಳು ಬಂದಾಗ ನಾವೆಲ್ಲ ತತ್ತರಿಸಿ ಹೋಗಿದ್ದೇವೆ. ಇಂತಹ ಕಾರ್ಯಕ್ರಮಗಳನ್ನು ಹೇಗೆ ನಾವು ಮುಂದಾಲೋಚನೆ ಮಾಡಿ ಬರುವಂತಹ ಕಾಯಿಲೆಗಳನ್ನು ತಡೆಗಟ್ಟುವ ಬಗ್ಗೆ ನಮ್ಮ ಈ ಮುಖ್ಯವಾದ ಕಾನ್ಫರೆನ್ಸ್ನ ಉದ್ದೇಶ ಆಗಿದೆ. ಇದರಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ್, ಭೂತಾನ್, ಆಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಇಂಡಿಯಾ ಈ 8 ದೇಶಗಳು ಸೇರಿ ಒಟ್ಟಾಗಿ ಎಲ್ಲ ರೊಟೇರಿಯನ್ಸ್ ಸೇರಿ ನಾವು ಮಾಡ್ತಿರಕ್ಕಂತ ಇದು ಮೊದಲನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಈ ಜಿಲ್ಲೆನಲ್ಲಿ ಡಿಸ್ಟ್ರಿಕ್ಟ್ 3192 ಜಿಲ್ಲೆನಲ್ಲಿ ಈಗ ಸುಮಾರು ಒಂದು 12,000 ಹಾರ್ಟ್ ಸರ್ಜರೀಸ್ನ ನಾವು ಮಾಡಿಸಿದ್ದೀವಿ. ಫ್ರೀ ಆಫ್ ಕಾಸ್ಟ್ ಮಾಡಿಸಿದ್ದೀವಿ. 12,000 ಹಾರ್ಟ್ ಸರ್ಜರೀಸ್ನ ಮಾಡಿಸಿದ್ದೀವಿ. ಸೊ ಬೆಂಗಳೂರಲ್ಲಿ ಬೇಕಾದಂಥ TTK ಬ್ಲಡ್ ಬ್ಯಾಂಕ್, ನಮ್ಮ ರೋಟರಿ ನಡೆಸ್ತಾ ಇರುವಂಥ TTK ಬ್ಲಡ್ ಬ್ಯಾಂಕಿಂದ ಬೆಂಗಳೂರಲ್ಲಿ ಅವಶ್ಯಕತೆ ಇರೋ 2/3 ಎರಡರಲ್ಲಿ 3ರಷ್ಟು ನಾವು ರಕ್ತದ ಅವಶ್ಯಕತೆ ಏನಿದೆ ಅದನ್ನು ನಾವು ಪೂರೈಸ್ತಾ ಇದ್ದೀವಿ. ಹಾಗೆ ತಲಸೇಮಿಯಾ ಅನ್ನೋ ಒಂದು ಕಾಯಿಲೆ ಕೂಡ ಅಲ್ಲಿ ವರ್ಷ ಸಾವಿರಾರು ಜನ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ನಾವು ಸ್ವಲ್ಪ ಮಾಡ್ತಾ ಇರುವಂಥ ಕಾರ್ಯಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ಇನ್ನೊಂದು ವಿಚಾರ ನಾನು ಹೇಳಬೇಕು, ಹಂಚ್ಕೋಬೇಕು ಅಂತಂದರೆ, ಪೋಲಿಯೋ 201 ದೇಶದಲ್ಲಿ ಪೋಲಿಯೋ ಮುಕ್ತ ಪ್ರಪಂಚ ಮಾಡಿರೋದು ರೋಟರಿಗೆ ಸಲ್ಲಬೇಕಾದಂಥ ಒಂದು ಇದು. ಸುಮಾರು 201 ದೇಶದಲ್ಲಿ ಎರಾಡಿಕೇಟ್ ಆಗಿದೆ. ಪೋಲಿಯೋನ ತೊಡೆದಾಕಿದ್ದೀವಿ. ಭಾರತದಲ್ಲೂ ಕೂಡ ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನಾವು ಪೋಲಿಯೋನಲ್ಲಿ ಇವತ್ತಿನ ದಿವಸ $50 ಮಿಲಿಯನ್ ನಾವು ವರ್ಷಕ್ಕೆ ನಾವು ರೋಟರಿಯಿಂದ ಇಂಟರ್ನ್ಯಾಷನಲಿಂದ $50 ಮಿಲಿಯನ್ ನಾವು ಡೊನೇಟ್ ಮಾಡ್ತಾ ಇದ್ದೀವಿ ಪೋಲಿಯೋ ಪರವಾಗಿ. ಆ $50 ಮಿಲಿಯನ್ ಬಿಲ್ ಗೇಟ್ಸ್ ಅವರು $100 ಮಿಲಿಯನ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಒಟ್ಟು $150 ಮಿಲಿಯನ್ ರೋಟರಿಯಿಂದ ನಾವು ಈಗಾಗಲೇ ಪೋಲಿಯೋಗೋಸ್ಕರ ನಾವು ಇದ್ದೀವಿ. ವರ್ಷ ಇದು ಆಗ್ತಾ ಇದೆ ಕೆಲಸ. ಸೊ ಮುಖ್ಯವಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ತಾವೆಲ್ಲ ಗಮನಿಸಿರ್ಬೋದು, ಪ್ರಪಂಚದಲ್ಲಿ ಎಲ್ಲಿ ನಮ್ಮ ಉಕ್ರೇನಲ್ಲಿ ಇರ್ಬೋದು ಅಥವಾ ಗಾಜಾ ಸ್ಟ್ರಿಪ್ಪಲ್ಲಿ ಇರ್ಬೋದು, ಎಲ್ಲ ಕಡೆನೂ ನಮಗೆ ಅಶಾಂತಿ ಇದೆ. ಸ್ವಲ್ಪ ದಿವಸದಿಂದ ಬಾಂಗ್ಲಾದೇಶಲ್ಲೂ ಕೂಡ ನಮಗೆ ಸ್ವಲ್ಪ ಅಶಾಂತಿ ಬಂದಿತ್ತು. ಈಗ ಸ್ವಲ್ಪ ನೆಮ್ಮದಿಯಾಗಿದೆ. ನಮಗೆ ಪ್ರಪಂಚದಲ್ಲಿ ಶಾಂತಿನ ಮುಖ್ಯವಾದ ಒಂದು ಉದ್ದೇಶ, ರೋಟರಿ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂತ ಮುಖ್ಯವಾದ ಒಂದು ಉದ್ದೇಶ ಇದೆ. ಆ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ನ ನಾವು ಸಮರ್ಪಕವಾಗಿ ದಿವಸ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅದು ಜನಕ್ಕೆ ತಲುಪ್ತಾ ಇಲ್ಲ. ಸೊ ಆ ಉದ್ದೇಶದಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಯಾಕೆ ಮಾಡಬಾರ್ದು ನಾವು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಒಂದು 8 ದೇಶದ ಒಂದು ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ನ ಈಗ ಮಾಡೋದಕ್ಕೆ ನಾವು ಬಯಸಿ ಶುರು ಮಾಡಿದ್ದೀವಿ. ಈ ತಿಂಗಳು 22-23ರಂದು ಬಾಬು ಜಗಜೀವನ್ ರಾಮ್ ಆಡಿಟೋರಿಯಂನಲ್ಲಿ ಆಗ್ತಾ ಇದೆ. ಇನಾಗ್ರೇಷನ್ ಬಂದು ನಮ್ಮ ಗವರ್ನರ್ ಆದ ಶ್ರೀ ಗೆಹ್ಲಟ್, ಥವರ್ಚಂದ್ ಗೆಹ್ಲಟ್ ಅವರು ಕೂಡ
ಮುಖ್ಯವಾಗಿ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಯೂನಿಯನ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈಶ್ವರ್ ಖಂಡ್ರೆ ಅವರು, ಎಚ್ ಸಿ ಮಾದೇವಪ್ಪ ಅವರು ಹಾಗೂ ದಿನೇಶ್ ಗುಂಡೂರಾವ್ ಅವರು, ಇವರು ಮಾನ್ಯ ಮಂತ್ರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸ್ಪೀಕರ್ ಆಗಿ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಬರ್ತಾ ಇದ್ದಾರೆ. ಪಂಡಿತ್ ಶ್ರೀ ರವಿಶಂಕರ್ ಅವರು ಕೂಡ ಜೊತೆಗಿರ್ತಾರೆ, ಅವರು ಕೂಡ ಸ್ಪೀಕರ್ ಆಗಿ ಬರ್ತಾರೆ.